ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಂದು ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ಪೂಜೆ ಆಯಿತು. ಟೆಂಪಲಿಗೆ ಈವ್ನಿಂಗ್ ಹೋಗೋಣ ಅಂತಿದ್ದೀನಿ. ಟೆಂಪಲ್ಗೆ ಇವಾಗ ತುಂಬ ಬಿಸಿಲಿದೆ, ಹೊರಗಡೆ ಹೋಗೋಕ್ಕೆ ಆಗಲ್ಲ. ಇವಾಗ ನಾನು ಮಲ್ಲೇಶ್ವರಂಗೆ ಹೊರಟಿದ್ದೀನಿ. ಮಲ್ಲೇಶ್ವರಮಿಗೆ ನಮ್ಮ ಆಶಿಕಂಗೆ ಕಿವಿದೆಲ್ಲ ಬೇಕು ಅಂತ ಹೇಳಿದ್ದಾಳೆ. ನೋಡೋಣ, ಅವಳ ಫ್ರೆಂಡ್ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಕಿವಿದೆಲ್ಲ ತೆಗೋಬೇಕು ಅಂತಿದ್ದಾಳೆ. ಏನೆಲ್ಲ ಕಿವಿದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮಲ್ಲೇಶ್ವರಂ ಹೋಗಿ. ಇವತ್ತು ಮಲ್ಲೇಶ್ವರಮಲ್ಲಿ ತುಂಬ ರಶ್ ಇರುತ್ತೆ, ಶಿವರಾತ್ರಿ ಅಲ್ವಾ. ಅಲ್ಲಿ ಶಿವ ಟೆಂಪಲ್ ಎಲ್ಲ ಇದೆ, ತುಂಬ ರಶ್ ಇದೆ. ನೋಡೋಣ, ಅದಕ್ಕೆ ಈವ್ನಿಂಗ್ ಹೋಗೋಕ್ಕಾಗಲ್ಲ ಅಂತ ಇವಾಗಲೇ ಹೊರಟಿದ್ದೀನಿ ಅಲ್ಲಿಗೆ ಹೋಗೋಣ ಅಂತ. ನೋಡೋಣ ಅಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೋಗೋ ಮುಂಚೆ ನನ್ನ ಮಗನಿಗೆ ಪಾಪ್ಕಾರ್ನ್ ರೆಡಿ ಮಾಡಿ ಕೊಟ್ಟು ಹೋಗ್ತೀನಿ. ಇಲ್ಲಾಂದ್ರೆ ನನ್ನ ಮನೇಲಿ ಕೂರಕ್ಕೆ ಸಿಗಲ್ಲ. ನನಗೆ ಪಾಪ್ಕಾರ್ನ್ ಕೊಟ್ಟು ಹೋಗಬೇಕು. ಪಾಪ್ಕಾರ್ನ್ ಮಾಡಿದೆ, ಆಮೇಲೆ ಜ್ಯೂಸ್. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವರು ಎಲ್ಲೋ ಹೊರಟಿದ್ದಾರಂತೆ. ಎಲ್ಲಿ ಹೊರಟಿದ್ದೀರಾ? ಏನು ತಗೊಳ್ತಿದೆ? ಇಯರಿಂಗ್ಸ್. ತಲೆ ಸ್ವಲ್ಪ ಎತ್ಬೋದಾ? ಯಾಕೆ? ಹೌದಾ? ನೋಡಿ, ಇವಾಗ ಮಲ್ಲೇಶ್ವರ ಹೊರಟಿದ್ವಿ. ಈ ಕಡೆಯವರು ಉಪವಾಸ, ಇವತ್ತು ಏನು ತಿಂತ ಇಲ್ಲ ಅಂತೆ. ನೋಡ್ಬೇಕು ಸಂಜೆ ತನಕ ಹಿಂಗೆ ಇರ್ತಾರ ಅಲ್ಲ ಏನಂತ ತಿಂತ. ನೋಡೋಣ, ನಾನು ನೋಡ್ತಾ ಇರ್ತೀನಿ, ಎಲ್ರು ಹೇಳ್ತೀನಿ ಇವಳು ಉಪವಾಸ ಸಂಜೆ ತನಕ ನಿಂತಲ ಅಲ್ಲ, ಅರ್ಧದಲ್ಲಿ ಏನು ಮಾಡಿ ನಿಂತಿಲ್ಲ. ನಾ ಮಲ್ಲೇಶ್ವರ ಹೋಗಿ ಈಗ ಪಿಜ್ಜಾ ತಿಂತೀವಿ ಈಗ ಮಲ್ಲೇಶ್ವರ ಹೋಗಿ. ನೋಡೋಣ, ಇವಾಗ ಆಟದಲ್ಲಿ ಹೋಗ್ತಾ ಇದ್ದೀವಿ. ಬಿಸಿಲಿದೆ. ಮಲ್ಲೇಶ್ವರಂ ಬಂದ್ವಿ. ಸಂಜೆ ಬಂದರೆ ರಶ್ ಇರುತ್ತೆ ಅಂತ ಬೇಗ ಬಂದ್ವಿ. ಮಧ್ಯಾಹ್ನ ಈಗ ರಶ್ ಇಲ್ಲ. ಸಿಂಗಲ್ ಟಾಪ್ ತೊಗೊಳ್ಳಿ. ಸಿಂಗಲ್ ಬೇಕಾದ್ರೆ 30 ರೂಪಾಯಿ, 40, 50 ಇಲ್ಲ ಬಿಡಿ. ಸೇಮ್ ಬೇಕಾ? ನೋಡಿ ಯಾವ್ದು ಬೇಕು, ಸೈಜ್ ಡಿಫ್ರೆಂಟ್ ಅಷ್ಟೇ. 30 ಅಮೌಂಟ್ ವೈನ್ ಕಲರ್ ಬಳೆ ತೋರಿಸಿ. ಆದ್ರೂ ರಶ್ ಇದೆ, ಸ್ವಲ್ಪ ಪರವಾಗಿಲ್ಲ. ಸಂಜೆ ಆಗಿದ್ರೆ ಇನ್ನೂ ರಶ್ ಇದೆ. ಎಷ್ಟಂತೆ ಕ್ಲಿಪ್ಪಿಗೆ? 1000. ಒಂದು ಕ್ಲಿಪ್ಪಿ 1000. ಈ ತರ ಕ್ಲಿಪ್ ಹಾಕ್ದು ಇದೇ ತರ ಗೋಲ್ಡ್ ಕಲರೇ ಚಂದ ಕಾಣಿಸೋದು. ಸೀರೆ ಕದೆ ಇನ್ನೇನು ಈ ತರ ಕೇಳ ಅವ್ರ ಹತ್ರ ಕ್ಲಿಪ್ ಎಷ್ಟಿದೆ ಅಂತ. ಚಿಕ್ಕದಾಯ್ತು ಚೂರು ಕೂದ್ಲಿಗೆ ಹಾಕೋದು, ಫುಲ್ ಕೂದ್ಲಿಗೆ ಹಾಕಲ್ಲ. ಬಟ್ ಸ್ಟಿಲ್ ನೋಡಿ, ಇದು ಶಿವರಾತ್ರಿ ತುಂಬ ಜನ ಇದ್ದಾರೆ, ರಶ್ ಇದ್ದಾರೆ ಟೆಂಪಲಲ್ಲಿ. ನಾವು ಹೊರಗಡೆ ಹೋಗಲ್ಲ, ಸಂಜೆ ಹೋಗ್ತೀವಿ. ರಶ್ ಇದೆ ನೋಡಿ. ಮುಂಚೆ ಈ ಥರ ರೋಡಲ್ಲಿ ಗಾಡಿ ಹಾಕ್ತಿರ್ಲಿಲ್ಲ ಅಲ್ಲ. ಶಿವರಾತ್ರಿ ಅಂತ ಫುಲ್ಲು ರೋಡ್ ಸೈಡ್ ಹಾಕಿದ್ದಾರೆ, ಗಾಡಿ ಹಾಕಿದ್ದಾರೆ. ರೋಡಲ್ಲಿ ಜಾಗನೇ ಇಲ್ಲ ಹೋಗೋಕ್ಕೆ, ಅಷ್ಟು ರಶ್ ಇದೆ ಫುಲ್ಲು. ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಇರ್ಬೋದು. ಇವತ್ತು ಸ್ಪೆಷಲ್ ಆಗಿ ಈ ಥರ ರಶ್ ಹಾಕಿದೇನಲ್ಲ ಗಾಡಿ, ಫುಲ್ಲು ರಶ್, ರೋಡ್ ಫುಲ್ಲು. ಬಿಸಿಲಲ್ಲಿ ಸುತ್ತಿ ಸುಸ್ತಾಗ್ತಿದೆ ನಮಗೆ. ನೋಡಿ, ಅದು ನಾವು ಬಂದಿದ್ದು ಟೈಮ್ ಸರಿ ಇದೆಯಾ? ಟೈಮ್ ಬಂದಿದ್ದು 1 ಗಂಟೆಗೆ ಮಧ್ಯಾಹ್ನ. ಅವರಿಬ್ಬರು ಹಿಂದೆ ಬರ್ತಾ ಇದ್ದಾರೆ. ಒಬ್ಬರು ಫುಲ್ಲು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ.
ಶಾಪಿಂಗ್ ಮುಗೀತು. ಜಾಸ್ತಿ ತಗೊಂಡಿದ್ದ ಆಶಿಕ, ಆಮೇಲೆ ಚಂದನ ಏನು ತಗೊಂಡಿಲ್ಲ. ಆಮೇಲೆ ನಾನು ಚೂರು ತಗೊಂಡೆ, ನಾನು ಜಾಸ್ತಿ ತಗೊಂಡಿಲ್ಲ. ಇವಾಗ ನಾವು ಮನೆಗೆ ಹೋಗ್ತಾ ಅದು ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಇದೆ. ಹಾಗಾದ್ರೆ ನೀನು ಅಲ್ಲೇ ಕೂತ್ಕೊ ಮಲ್ಲೇಶ್ವರ. ಬೆಳಿಗ್ಗೆ ಸಂಜೆ ತನಕ ಅಲ್ಲೇ ಇಟ್ಟು ಬಂದುಬಿಟ್ರೆ ನಿಂಗೆ ಯಾವ್ದು ಬೇಕು ಆ ಥರ ತಗೊಂಡು ಆರಾಮಪ್ಪ. ಗಾಡಿ ಬುಕ್ ಮಾಡುವಾಗ ಅಡ್ರೆಸ್ ಚೇಂಜ್ ಆಗಿ ನಮ್ಮದು ರೋಡು ಚೇಂಜ್ ನಂಬರ್ ಹಾಕಿ ನಮ್ಮ ಅರ್ಧದಲ್ಲೇ ಆಟೋದವ್ರು ನಿಲ್ಲಿಸೋದ್ರು. ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ, ಅವರಿಬ್ಬರು ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ. ಬಿಸಿಲು ಅಂದರೆ ಅಷ್ಟು ಬಿಸಿಲು, ಗೊತ್ತಾಗದೆ ಮಿಸ್ಟೇಕ್ ಆಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೊನೆಗೂ ನಾವು ಮನೆ ಬಂದೆ. ತುಂಬ ಸಿಕ್ಕಾಪಟ್ಟೆ ಬಿಸಿಲು. ಮಲ್ಲೇಶ್ವರಮಲ್ಲಂತೂ ಫುಲ್ಲು ರಶ್ಶು. ಇವತ್ತು ಶಿವರಾತ್ರಿ ಅಲ್ವಾ, ಶಿವರಾತ್ರಿಗೆ ರೋಡ್ ತುಂಬ ಇದು ಮಾರ್ಕೆಟ್ ಥರ ಮಾಡಿದ್ದಾರೆ. ಇವತ್ತು ಬಟ್ಟೆಯಿಂದ ಹಿಡ್ದು ವೆಜಿಟೇಬಲ್ಸಿಂದ ಹಿಡ್ದು ಹೂವಿಂದ ಹಿಡ್ದು ಎಲ್ಲ ಹಾಕಿಟ್ಟಿದ್ದಾರೆ. ಫುಲ್ ರಶ್ಶು ಅಂದರೆ ರಶ್ಶು. ಅದಕ್ಕೆ ನಾವು ಮುಂದೆ ಜಾಸ್ತಿ ಅಲ್ಲಿ ಓಡಾಡಿಲ್ಲ. ಸ್ವಲ್ಪ ನಮ್ಗೆ ಏನು ಬೇಕು ಅದೇ ತಗೊಂಡ್ವಿ ಬಂದ್ವಿ. ಏನೆಲ್ಲ ತಗೊಂಡ್ವಿ ಅಂತ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ. 4th ಫ್ಲೋರ್ ಹತ್ತಬೇಕಾದ್ರೆ ಫುಲ್ಲು ಸುಸ್ತಾಗ್ತಿದೆ ನೋಡಿ, ಫುಲ್ಲು ಸುಸ್ತಾಯಿತು. ಮನೆಗೆ ಬಂದೆ. ಬಾರಿ ಸ್ಲೋ, ಬಾರಿ ಫಾಸ್ಟಾಗಿ ಬರ್ತಿದ್ಯಾ. ಸುಸ್ತಾಯ್ತಾ? ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಇಷ್ಟೇ ಒಂಚೂರು ಶಾಪಿಂಗೋಸ್ಕರಾಗಿ ಮಲ್ಲೇಶ್ವರಮಿಗೆ 200 ರೂಪಾಯಿ ಆಟೋ ಖರ್ಚು ಮಾಡ್ಕೊಂಡು ಹೋಗಿದ್ದು ನಾನು. ನೋಡಿ ಇಲ್ಲಿ ನೋಡಿ, ಇದು ಕಿವಿದು, ಆಮೇಲೆ ಇದು ನೈಲ್ ಪಾಲಿಶ್ ಇದು ನಂದು, ಆಮೇಲೆ ಇದು ಸೊಂಟದ ಪಟ್ಟಿದು ಡಾಬಾ ಮತ್ತೇನಂತಾರೆ, ಇದು ಸೊಂಟದ ಪಟ್ಟಿ. ಆಮೇಲೆ ಇದು ಬಳೆ, ಆಮೇಲೆ ಇದು ಕ್ಲಿಪ್. ನೋಡಿ ಇಷ್ಟು ಥರಕ್ಕೆ ನಾವು ಮಲ್ಲೇಶ್ವರಂಗೆ ಹೋಗಿದ್ದು. ನಾವು ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಶಿವರಾತ್ರಿ ಶಿವನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಇದೆ, ಲೈನಲ್ಲಿ ನಿಲ್ಬೇಕು. ಇವಾಗ ಹೋಗಿ ಲೈನ್ ನೋಡಿ ಇಲ್ಲಿ ತನಕ ಇದೆ. ಫುಲ್ಲು ಲೈನ್ ಇದೆ. ನಾವು ಟೆಂಪಲಿಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಬಂದ್ವಿ. ಅಲ್ಲಿ ಫುಲ್ಲು ರಶ್ ಇತ್ತು, ಅದಕ್ಕೆ ಸೈಡಲ್ಲಿ ಹೊರಗಡೆ ಹೋಗಿ ಕೈ ಮುಗಿದು ಬಂದ್ವಿ. ಅಲ್ಲಿ ಲೈನ್ ನಿಲ್ಲಕ್ಕಾಗಲ್ಲ ಅಂತ ಗಾಡಿ ಕೀರಿ